ಗದಗದ ಕಲ್ಲಯ್ಯಚ ಶ್ರೀಗಳಿಗೆ ಜೀವ ಬೆದರಿಕೆ ಆರೋಪ ಕೇಳಿಬರ್ತಾ ಇದೆ. ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಮೂವರು ಟ್ರಸ್ಟಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸ್ಥಳೀಯ ಗದಗದ ಕಲ್ಲಯ್ಯಚ ಶ್ರೀಗಳಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರಂತೆ. ಮೂವರು ಟ್ರಸ್ಟಿಗಳ ವಿರುದ್ಧ ಈಗ ಗಂಭೀರವಾಗಿ ಆರೋಪ ಕೇಳಿಬರ್ತಾ ಇದೆ. ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಯಾಗಿದ್ದಾರೆ ಕಲ್ಲಯ್ಯಚ. ಅವರ ಮೇಲೆ ಆರೋಪ, ಕೇಳಿದ್ದ ಹಣಕ್ಕೆ ಕೊಡದಿದ್ದಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಹಲ್ಲೆ ನಡೆಯುವಂತಹ ಸಾಧ್ಯತೆ ಇದೆ. ಜೀವ ಬೆದರಿಕೆ ಇದೆ ಕಲ್ಲಯ್ಯಚ ಶ್ರೀಗಳವರ ಮೇಲೆ. ಈಗ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಮೂವರು ಟ್ರಸ್ಟಿಗಳ ವಿರುದ್ಧ ನೇರಾನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು. ದುಡ್ಡು ಕೇಳಿದ್ರು ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಿಮ್ಮನ್ನ ಮುಗಿಸ್ಬಿಡ್ತೀವಿ ಅನ್ನುವಂತಹ ಜೀವ ಬೆದರಿಕೆಯನ್ನು ಒಡ್ಡಿದ್ದಾರಲ್ಲ. ಸೊ ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ನೀವು ಅಂತ. ಆದ್ರೂ ನುಂಗಿ ನಾನು ಹೇಳಿದ್ದಿಲ್ಲ. ಅವಾಗ ಕೂಡ ಆದ್ರೂ ನಾನು ಹೊಟ್ಟೆಗ ಎಲ್ಲ ಸಂತ ನುಂಗಿ ನಾನು ಹೇಳಿದ್ದಿಲ್ಲ. ಅವಾಗ ಕೂಡ ನನಗೆ ಜೀವ ಬೆದರಿಕೆ ಒಂದೇದಾರು ಹಿರಣ್ಣ ಮುದುಳು ಅಂತೇಳಿ ನನಗೆ ಬಂದು ನಿಮ್ ಹೆಸರು ಬರೆದು ಊರ್ಲ್ ಹಾಕೋಕಂತ ನಾನು ನೋಟಿಸ್ ಕೊಟ್ಟಿದ್ದೆ. ಕೊನೆಗೆ ಆಯ್ತಪ್ಪ ಹಾಕೋ, ಇಲ್ಲಿ ಇದ್ರೆ ಇಲ್ಲೇ ಇರ್ತೀನಿ, ಅಲ್ಲೇ ಇದ್ರೆ ಅಲ್ಲೇ ಇರ್ತೀನಿ ತಗೊಂಡ್ ಹೇಳಿದ್ ವಸಂತ ಗೌಡ್ರು, ಇಟಗಿ ಶಿವರತ್ರಪ್ಪನವರು, ಪ್ರಕಾಶ್ ಬಸ್ರಿಗಿಡದವರು, ಇಲ್ಲಿ ಸೋಲ್ ಟ್ರಸ್ಟ್ನಾಗ ಶಿಕ್ಷಣ ಸಮಿತಿಯಲ್ಲಿ SM ಗೌಡ್ರು, ಚಕ್ರಣ್ಣವರು, ಶ್ರೀಮಠ ಮಲಯ. ಇವರು ಯಾಕಂತ ಕೇಳಿದ್ರ ಯಾವ ಸಂದರ್ಭದಾಗ ಇವ್ರು ನಮಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನನಗೆ ಇವರಿಂದ ಅಂತ ಜೀವ ಭಯ ಐತಿ. ಯಾಕಂದ್ರೆ ಮಠದಲ್ಲಿ ಒಂದು ಸರಿ ಒಂದು ಬರೆಯೋದು ಲೇಟ್ ಅಷ್ಟೇದಿಂದ ಲಿಸ್ಟ್ ಓದಿಸ್ಬೇಕಂತೇಳಿ ಅಂದಾಗ ಪಗಾರ ಸರಿಯಾಗಿ ಬಂದರಿಗೆ ಮಾಡ್ರಪ್ಪ, ಇಲ್ದರಿಗೆ ಬ್ಯಾಡ ಅಂತೇಳಿ ಅಂದಾಗ ಹಿಂದದನ್ನ ಓದಾಕತ್ತಿ ನಮ್ಮ MR ಹಿರೇಮಠ ವಕೀಲರು ಮತ್ತು PC ಹಿರೇಮಠ ಇದ್ರು. ಅಲ್ಲಿ ಕಲ್ಕಾಪ್ ಮಾಸ್ತರ್ ಮುದ್ಲಾಪುರ, ಶ್ರೀಮಠ ಮಲ್ಲಯ್ಯ, ಹಿರೇಮಠ ಮುಂದೆ ಕೊಟ್ಟು ಇಷ್ಟು ಮಂದಿ ಇದ್ದಾಗ ಅದನ್ನ ನನಗೆ ಓದಿ ಹೇಳಕತ್ತಾರ. ಅಲ್ಲೆಲ್ಲ ಓದಿ ನೈಟ್ ನೋಡಕ್ ಓದಿ ಹೇಳಕತ್ತಾರ. ಹೇಳೋದ್ರನ್ನ ಬಂದು ತೆಕ್ಕಿ ಮೀರಿದ್ದು ಹೊಡೆದಾಡಿ ಕುಸ್ತಿ ಮಾಡಿ ಹಂಗ ಸೀದಾ ಆಸ್ಪತ್ರೆಗೆ ಹೋಗಿ ಪೇಷಂಟ್ಗೆ ಹೋಗಿ ಅದನ್ನೆಲ್ಲ ಮಾಡಿದ್ರು. ಅವತ್ತಿನ ದಿನ ನಿಮ್ಮನ್ನ ಕೋರ್ಟ್ ಕಚೇರಿ ತನ ತರಬಾರ್ದಂತ ತಿಳ್ಕೊಂಡು MR ಹಿರೇಮಠ ಅವರು ಮತ್ತು PC ಹಿರೇಮಠ ಅವರು ಆ ಕೇಸ್ ತಮ್ಮಾಗ ಹಾಕೊಂಡು ಇವತ್ತಿಗೆ ಅದನ್ನ ಕೋರ್ಟಿಗೆ ಆ ಕೇಸ್ ನಡೆಸಕತ್ತಾರ ಅವರು. ಹಾಗಾಗಿ ಇವ್ರದ್ದು 6 ಮಂದಿದು ನನಗೆ ಜೀವ ಭಯ ಐತಿ. ನಿಮಗೆ